ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಮತ್ತು ಯೂಟ್ಯೂಬ್ ಇರ್ಬೋದು, ಅಲ್ಲೂ ಕೂಡ ಕೆಲವೊಂದೊಂದು ಶಾರ್ಟ್ಸ್ಗಳನ್ನ ನೋಡೋಕ್ಕಾಗಲ್ಲ. ಸ್ವಲ್ಪ ಅಶ್ಲೀಲತೆ ಅನ್ನೋದು ಎದ್ದು ಕಾಣಿಸುತ್ತೆ. ಹೆಣ್ಮಕ್ಳು ಬಟ್ಟೆಗಳು ಹಾಕ್ಕೊಂಡಿರೋ ರೀತಿ ಕೂಡ ನೋಡೋಕ್ಕಾಗಲ್ಲ. ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ಈ ಮೊದಲು ಮೊಬೈಲ್ ಇಲ್ದಿರೋಂಥ ಕಾಲದಲ್ಲಿ ಬೇರೆಯವ್ರು ಅದನ್ನು ನೋಡಬೇಕು ಅಂದವರು ವೆಬ್ಸೈಟ್ಗೆ ಹೋಗ್ತಾ ಇದ್ರು. ಮತ್ತು ಕೆಲವೊಂದೊಂದು ಸಿನಿಮಾಗಳು ಬಾಲಿವುಡ್ಡು ಅಥವಾ ಹಾಲಿವುಡ್ಡಲ್ಲಿ ಕೆಲವೊಂದೊಂದು ಸೀನ್ಗಳು ಆ ಥರ ಇರ್ತಾಯಿತ್ತು. ಅದನ್ನು ನೋಡಬೇಕು ಅಂದವ್ರು ಏನು ಮಾಡ್ತಾಯಿದ್ರು ಅಂದರೆ ಆ ಸಿನಿಮಾಗಳನ್ನ ಹೋಗಿ ನೋಡ್ತಾ ಇದ್ರು ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ನೋಡ್ಕೊತಾ ಇದ್ರು. ಅಂದರೆ ಎಲ್ಲೋ ಒಬ್ಬೊಬ್ಬರಿಗೆ ಮಾತ್ರನೇ ಅದು ಬೇಕು ಅಂತ ಹುಚ್ಚಿರೋರು ಹೋಗಿ ನೋಡ್ತಾ ಇದ್ರು. ಬಿಫೋರ್ 90s ಜನಗಳು ವೆಬ್ಸೈಟ್ಗೆ ಹೋಗಿ ಸೈಬರ್ ಸೆಂಟರ್ಗೆ ಹೋಗಿ ಕೆಲವು ಇಂಟೆಲಿಜೆಂಟ್ ಇರುವಂಥ ಜನಗಳು ಮಾತ್ರ ಅದನ್ನು ನೋಡೋಕ್ಕಾಗ್ತಾ ಇತ್ತು. ಆದರೆ ಪ್ರತಿಯೊಬ್ಬರು ಇದನ್ನು ನೋಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಪ್ರತಿಯೊಬ್ಬರು ಬೇಡ ಅನ್ನೋರು ಕೂಡ ಅದನ್ನು ನೋಡಬೇಕು ಅನ್ನೋ ಥರ ಆಗಿಬಿಟ್ಟಿದೆ. ಯಾವ ಥರ ಅಂದರೆ ಒಳ್ಳೆ ವಿಡಿಯೋಗಳನ್ನ ನೋಡ್ತಾ ಇದ್ರು, ಮಧ್ಯದಲ್ಲಿ ಒಂದು ಎರಡಾದರೂ ಆ ಥರ ಬಂದೇ ಬರುತ್ತೆ. ಸ್ಟಾರ್ಟಿಂಗು ಇದೆಲ್ಲ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಅಂಥ ಸಮಯದಲ್ಲಿ ಯಾವ ಥರ ಇತ್ತು ಅಂದರೆ ಕುಕ್ಕಿಂಗ್ ವೀಡಿಯೋಸ್, ಲೇಡೀಸ್ಗಳಂದರೆ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಅದು ಇದು ಟ್ಯಾಲೆಂಟ್ ಇರೋರು ಡ್ಯಾನ್ಸ್ ಅಷ್ಟೇ, ಅವರ ಟ್ಯಾಲೆಂಟ್ ಅಷ್ಟೇ ತೋರಿಸ್ತಾಯಿದ್ರು. ಕೆಲವೊಂದೊಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳು ಬರ್ತಾಯಿತ್ತು. ಕೆಲವರು ಫುಲ್ಲು ಇನ್ಫಾರ್ಮೇಟಿವ್ ಇರೋಂತಹ ವೀಡಿಯೋಗಳನ್ನ ಕೊಡ್ತಾಯಿದ್ರು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಅಂಥ ವೀಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವ್ಯೂಸ್ಗಳಿಗೋಸ್ಕರ ಯಾವ ಥರ ಆಗ್ತಾಯಿದೆ ಅಂದರೆ ಕೆಲವು ಜನಗಳು ಡ್ಯಾನ್ಸು ಮತ್ತು ಈ ಥರ ಟ್ಯಾಲೆಂಟ್ ಇರೋ ಜನಗಳು ಕೂಡ ಅವರ ಕ್ರಿಯೇಟಿವಿಟಿನ ಬಿಟ್ಟು ಕ್ರಿಯೇಟಿವ್ ವಿಡಿಯೋನ ಮಾಡೋದು ಬಿಟ್ಟು ಏನಾಗ್ತಾಯಿದೆ, ವ್ಯೂಸ್ಗೋಸ್ಕರ ಏನು ಮಾಡ್ತಿದ್ದಾರೆ, ಇಂಥ ಕೆಟ್ಟದಾಗಿ ಬಟ್ಟೆಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡೋ ಥರ. ನಾನು ಯಾವುದೋ ಒಂದು ಶಾರ್ಟ್ಸ್ನ ಹೀಗೆ ಸ್ಕ್ರಾಲ್ ಮಾಡೋ ಟೈಮಲ್ಲಿ ನೋಡ್ತಾ ಇರುವಾಗ ಏನೂ ಇಲ್ಲ, ಮೈಮೇಲೆ ಬಟ್ಟೆ ಅನ್ನೋದು ಏನಿದೆ ಅಂತ ಅಂದರೆ ಮೈಮೇಲೆ ಬ್ಲೌಸ್ ಹಾಕೊಂಡಿರ್ತಾರೆ, ಬ್ಲೌಸು ಪೆಟಿಕೋಟಲ್ಲಿ ಅಷ್ಟೇ, ಸೀರೆನೇ ಇಲ್ಲ ಮೈಮೇಲೆ, ಆ ಥರ ಕುಣಿತಾ ಇದ್ದಾರೆ. ಅದು ಹೇಳ್ಬೇಕು ಅಂದರೆ ಟ್ಯಾಲೆಂಟು ಅಲ್ಲ, ಅದು ಡ್ಯಾನ್ಸ್ ಅಂತ ಕೂಡ ಹೇಳೋಕ್ಕಾಗಲ್ಲ. ಡ್ಯಾನ್ಸೇ ಇಲ್ಲ, ಅದ್ರಲ್ಲಿ ಯಾವ ಟ್ಯಾಲೆಂಟು ಇಲ್ಲ, ಜಸ್ಟ್ ಕುಣಿತಾ ಇದ್ದಾಳೆ ಮೈಮೇಲೆ ಬಟ್ಟೆ ಇರೋದಂಗೆ. ಆದರೆ ಇದಕ್ಕೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇದೆ. ಈಗಿನ ಕಾಲದಲ್ಲಿ ಹೆಚ್ಚಿಗೆ ಮೊಬೈಲ್ನ ನೋಡುವಂಥ ಜನ್ರೇಷನ್ ಬಂದು ಯಂಗ್ ಏಜ್ ಜನಗಳು. ನಂತರದ ಜನ್ರೇಷನ್ಗಳಿಗಾದರೆ ಅವ್ರಿಗೆ ಕೆಲಸ ಅದು ಒತ್ತಡ ಇರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಮನೆಯಲ್ಲಿ ಬಂದು ಒಂದು 10 ನಿಮಿಷ ನೋಡಿ ಮಲಗ್ತಾರೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಅಂದ್ರೂ ಸ್ವಲ್ಪ ಕಡಿಮೆನೇ, ಸ್ಕೂಲ್ಗೆ ಹೋಗೋ ಮಕ್ಳಿಗಂದ್ರೂ ಕಡಿಮೆ. ಆದರೆ ಈಗ ಆ ಮಕ್ಳುಗಳು ಕೂಡ ಅಂದರೆ ಸ್ಕೂಲ್ ಟೈಮ್ನ ಮುಗಿದು ಮನೆಗೆ ಬಂದ ನಂತರ ಏನು ಮಾಡ್ತಾರೆ, ಪೇರೆಂಟ್ಸಿಂದ ಬಲವಂತವಾಗಿ ಫೋನ್ನ ಎತ್ಕೊಂಡು ಅಥವಾ ಅವ್ರ ಕಣ್ಣಿಗೆ ಕಾಣ್ದಂಗೆ ಫೋನ್ಗಳನ್ನ ಎತ್ಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥ ಮಕ್ಕಳುಗಳಿಗೆ ಇಂಥ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಏನಾಗುತ್ತೆ ಅವ್ರ ಮನಸ್ಥಿತಿ ಅನ್ನೋದು ಪೇರೆಂಟ್ಸ್ಗಳಿಗೆ ಭಯ ಕಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲೂ ಸೋಷಿಯಲ್ ಮೀಡಿಯಾಗಳು ಯಾವ ಥರ ಆಗಿದೆ ಅಂತಂದರೆ ಬಟ್ಟೆ ಬಿಚ್ಚಿದಷ್ಟು ವ್ಯೂಸ್ ಅನ್ನೋ ಥರ ಆಗಿಬಿಟ್ಟಿದೆ. ಅಂದರೆ ಅವ್ರು ಟ್ಯಾಲೆಂಟ್ನ ನೋಡ್ತಾ ಇಲ್ಲ, ಎಷ್ಟು ಬಟ್ಟೆ ಬಿಚ್ತಾರೋ ಅಷ್ಟು ವ್ಯೂಸ್ ಅನ್ನೋ ಥರ ಆಗಿಬಿಟ್ಟಿದೆ. ಹಂಗಾಗಿ ಲೇಡೀಸ್ಗಳು ವ್ಯೂಸ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲೋ ತೆರೆಮರೆಯಾಗಿ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದ ಹೆಂಗಸರುಗಳು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಏನೂ ಟ್ಯಾಲೆಂಟ್ ಇಲ್ಲ ಅಂದ್ರೂ ಕೆಟ್ಟದಾಗಿ ಕುಣಿದು ಅಥವಾ ಬಟ್ಟೆಗಳನ್ನ ಬಿಚ್ಚಿ ಏನು ಮಾಡ್ತಾ ಇದ್ದಾರೆ, ಅತಿಯಾದ ವ್ಯೂಸ್ಗಳನ್ನ ಗಳಿಸ್ತಾ ಇದ್ದಾರೆ. ಅವ್ರುಗಳಿಗೆ ವ್ಯೂಸ್ ಬೇಕು, ಇಂಥ ವೀಡಿಯೋಗಳಿಗೆ ಹೆಚ್ಚಿಗೆ ಪ್ರಮೋಷನ್ ಸಿಗ್ತಾ ಇರೋದು ಅಂತ ನೆನೆಸ್ಕೊಂಡ್ರೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂತ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಕೂಡ ಇದನ್ನು ಯಾವುದೇ ಫಿಲ್ಟ್ರ್ ಮಾಡದೆ ಇಂಥ ವಿಡಿಯೋಗಳನ್ನ ಹೆಚ್ಚಿಗೆ ಬಿಡ್ತಾ ಇರೋದ್ರಿಂದ ಈಗ ಜನಗಳಿಗೆ ವ್ಯೂಸ್ ಬೇಕು, ವ್ಯೂಸ್ಗೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನೇ ಮಾಡ್ತಾ ಇದ್ದಾರೆ. ನಾನು ಕೂಡ ಯೂಟ್ಯೂಬ್ನ ಶಾರ್ಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಾ ಕೆಲವೊಂದೊಂದು ವೀಡಿಯೋಗಳು ನನ್ನ ಕಣ್ಣಿಗೆ ಕೂಡ ಬೀಳ್ತು. ಒಂಥರ ಅಸಹ್ಯ ಅಂತ ಅನ್ನಿಸ್ಬಿಡ್ತು. ಅಂದರೆ ಮೈ ಮೇಲೆ ಬಟ್ಟೆ ಇರುತ್ತೆ, ಬೇಕು ಅಂತ ಏನು ಮಾಡಬೇಕು, ಮೈನ ತೋರಿಸ್ಬೇಕು ಅನ್ನೋ ಥರ ಏನು ಮಾಡ್ತಾರೆ ಜನಗಳು, ಅಸಹ್ಯವಾಗಿ ತೋರಿಸ್ತಿರ್ತಾರೆ. ಇಂಥ ವೀಡಿಯೋಗಳು ಕೂಡ ನನ್ನ ಕಣ್ಣಿಗೆ ಬೀಳ್ತು. ಜನಗಳು ವ್ಯೂಸ್ಗೋಸ್ಕರ ಇಂಥ ಕೆಟ್ಟದನ್ನು ಮಾಡ್ತಿರ್ತಾರೆ. ಈ ಕಂಪ್ನಿಗಳು ಕೂಡ ಅಂದರೆ ಈ ಸೋಷಿಯಲ್ ಮೀಡಿಯಾದ ಕಂಪ್ನಿಗಳು ಕೂಡ ಇದನ್ನು ಏನೂ ಫಿಲ್ಟರ್ ಮಾಡದೆ ಆಚೆ ಬಿಡ್ತಾ ಇರೋದು ಮತ್ತು ಇಂಥ ವಿಡಿಯೋಗಳನ್ನ ಬಂದ್ ಮಾಡದೇ ಇರೋದು, ಬ್ಯಾನ್ ಮಾಡದೇ ಇರೋದು ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ. ಇದನ್ನೆಲ್ಲ ಮಕ್ಳುಗಳು ನೋಡಿದ್ರೆ ಯಾವ ಮನಸ್ಥಿತಿಗೆ ಹೋಗುತ್ತೆ ಅಂತ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರು. ಈ ಸೋಷಿಯಲ್ ಮೀಡಿಯಾನ ಜನಗಳು ಯಾವ ಥರ ತೊಗೊಂಡಿದ್ದಾರೆ ಅಂತಂದರೆ ಇವ್ರಿಗೆ ಬಟ್ಟೆ ಬಿಚ್ಚು ಕುಣಿದಷ್ಟು ಇವ್ರಿಗೆ ಫೇಮು ಮತ್ತು ವ್ಯೂಸ್ಗಳಿಂದ ದುಡ್ಡು, ಮತ್ತು ಜೊತೆಗೆ ಸಮಾಜ ಕೂಡ ಯಾವ ಥರ ಇಂಥವ್ರನ್ನ ರಿಸೀವ್ ಮಾಡ್ತಾ ಇದೆ ಅಂದರೆ ಈಗ ಹಿಂದಿನ ಕಾಲದಲ್ಲಾಗಿದ್ದರೆ ಒಂದು ಸ್ವಲ್ಪ ಕೆಟ್ಟದಾಗಿ ಏನೋ ಒಂದು ಸ್ವಲ್ಪ ಈ ಒಂದು ಹೆಣ್ಣು ನಡ್ಕೊಂತು ಅಂದರೆ ಅಂಥವ್ರನ್ನ ಸಮಾಜದಿಂದ ಹೊರಗಡೆ ಇಡ್ತಾ ಇದ್ರು, ಇಂಥವ್ರನ್ನ ಜನಗಳ ಮಧ್ಯದಲ್ಲಿ ಸೇರಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಯಾವ ಥರ ಆಗ್ತಾ ಇದೆ ಅಂತಂದರೆ ಬಟ್ಟೆ ಬಿಚ್ಚಿ ಕುಣಿದಷ್ಟು ವ್ಯೂಸು, ಈ ವ್ಯೂಸ್ ಜೊತೆಗೆ ಫೇಮ್ ಅನ್ನೋದು ಇದ್ಬಿಟ್ರೆ ಸಾಕು. ಈ ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ ರೆಡ್ ಕಾರ್ಪೆಟ್ ಹಾಸಿ ಅವ್ರಿಗೆ ಸಿನಿಮಾ ಸ್ಟಾರ್ಗಳನ್ನ ಮಾಡಿಬಿಡ್ತಾರೆ. ಎಲ್ಲೋ ಮೂಲೆ ಗುಂಪಲ್ಲಿ ಇರಬೇಕಾದಂತಹ ಕೆಟ್ಟ ಜನಗಳನ್ನ ಏನು ಮಾಡ್ತಾ ಇದ್ದಾರೆ, ಇವರುಗಳು ಸ್ಟಾರ್ ಆಗಿ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಜನಗಳು ಮರ್ಯಾದೆ ಅನ್ನೋದನ್ನು ಬಿಟ್ಟು, ಮಾನ ಮರ್ಯಾದೆ ಎಲ್ಲನೂ ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಈ ಥರ ಕೆಲಸಗಳಿಗೆ ಹೆಚ್ಚಿಗೆ ಇಳಿತಾ ಇದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ವೀಡಿಯೋ ಏನಾದರೂ ಆ ಥರ ನಾನು ನೋಡಿಬಿಟ್ರೆ ಈಗ ಎಷ್ಟೋ ವೀಡಿಯೋಗಳು ಅದಕ್ಕೆ ರಿಲೇಟೆಡ್ ಆಗಿ ಬೇಕಾದಷ್ಟು ಬರ್ತವೆ. ಆದರೆ ಈ ಒಳ್ಳೆ ಜನಗಳೇನು ಅಂತಂದರೆ ಅಂಥ ವೀಡಿಯೋಗಳನ್ನ ನೋಡೋಕ್ಕೆ ಹೋಗಲ್ಲ. ಆದರೆ ಬೇಕು ಅಂತ ನೋಡೋ ಜನಗಳು, ಕೆಟ್ಟ ಮನಸ್ಥಿತಿ ಇರೋಂಥ ಜನಗಳು ಏನು ಮಾಡ್ತಾರೆ, ಅದನ್ನೇ ನೋಡಿ ಮನಸ್ಸು ಒಂಥರ ವಿಕೃತವಾಗಿಬಿಟ್ಟಿರುತ್ತೆ.
ಇಂಥ ವಿಡಿಯೋಗಳು ಏನು ಮಾಡ್ತಾ ಇದೆ ಅಂತಂದ್ರೆ ಅವ್ರ ವಿಕೃತಿನ ಜಾಸ್ತಿ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾನ ಈ ಥರ ಕೆಟ್ಟದಾಗಿ ಬೆಳೆಸೋವಂಥ ಹೆಣ್ಮಕ್ಳುಗಳು ಇಂಥವ್ರ ಕೈಗೆ ಸಿಗದೇ ಇದ್ರೂ, ಅಮಾಯಕ ಹೆಣ್ಮಕ್ಳುಗಳು, ಚಿಕ್ಕ ಪುಟ್ಟ ಹೆಣ್ಮಕ್ಳುಗಳು ಇಂಥವ್ರ ಕೈಗೆ ಸಿಕ್ಕಿ ಸಮಾಜದಲ್ಲಿ ಎಂಥ ಅನಾಹುತಗಳಾಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ತೀರ. ಮತ್ತು ದಿನಕ್ಕೊಂದು ಕನ್ನಡ ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಸಾಕು, ದಿನಕ್ಕೆ 1-2 ಕೇಸ್ ಅಂತೂ ಡೈಲಿ ನ್ಯೂಸ್ ಪೇಪರಲ್ಲಿ ನಾನು ನೋಡ್ತಾನೆ ಇದ್ದೀನಿ. ಕನ್ನಡದ ಒಂದು ನ್ಯೂಸ್ ಪೇಪರ್ಲಿ ಇಂಥ ದೌರ್ಜನ್ಯಕ್ಕೊಳಗಾಗಿರೋಂಥ ಒಂದು ಕೇಸ್ನ ನಾವು ನೋಡೋದಾದರೆ, 1-2 ಕೇಸ್ನ ನೋಡೋದಾದರೆ, ಇಡೀ ಇಂಡಿಯಾದಲ್ಲಿ ಹೋಲಿಸ್ಕೊಂಡ್ರೆ ಎಷ್ಟು ಕೇಸ್ಗಳು ನಡೀತಾ ಇರ್ಬೋದು. ಇಂಥ ಒಂದು ಕೆಟ್ಟ ಸಮಾಜ ಸೃಷ್ಟಿಗೆ ಈ ಸೋಷಿಯಲ್ ಮೀಡಿಯಾನು ಒಂದು ಕಾರಣ ಆಗ್ತಾ ಇದೆ. ಒಳ್ಳೆ ಜನಗಳು ಕೂಡ ದುಡ್ಡುಗೋಸ್ಕರ ಮತ್ತು ವ್ಯೂಸ್ಗೋಸ್ಕರ ಇಂಥ ಕೆಟ್ಟ ಕೆಟ್ಟ ರೀಲ್ಸ್ನ ಮಾಡ್ತಾರನ್ನ ನೀವು ನೋಡಿರ್ತೀರ. ಇಂಥವ್ರಿಗೆಲ್ಲ ಕೆಟ್ಟದಾಗಿ ನೀವು ಹೋಗಿ ಕಾಮೆಂಟ್ ಹಾಕಿರ್ತೀರ. ಇದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದರೆ, ಇಂಥ ಕೆಟ್ಟ ರೀಲ್ಸ್ಗಳನ್ನ ಕೆಟ್ಟವರು ಬೇಕು ಅಂತ ನೋಡ್ತಾರೆ. ಆದರೆ ಒಳ್ಳೆ ಜನಗಳು ನೋಡ್ತಾರೆ ಏನಕ್ಕೆ ಅಂದರೆ, ಇವ್ರಿಗೆ ಕೆಟ್ಟದಾಗಿ ಬೈಯೋಕ್ಕೋಸ್ಕರ, ಕೆಟ್ಟದಾಗಿ ಕಾಮೆಂಟ್ ಹಾಕಿ ಬರ್ತಾರೆ. ಇದರಿಂದ ಏನಾಗುತ್ತೆ, ಒಳ್ಳೆ ಜನಗಳು ನೋಡ್ತಾರೆ, ಕೆಟ್ಟ ಜನಗಳು ನೋಡ್ತಾರೆ. ಇವರಿಂದ ಈ ವ್ಯೂಸ್ಗಳು ಇವ್ರುಗಳಿಗೆ ಬರ್ತಾನೆ ಇರುತ್ತೆ. ಇಂಥ ಕೆಟ್ಟ ಕೆಟ್ಟ ರೀಲ್ಸ್ಗಳನ್ನ ಒಳ್ಳೆಯವರು ಕೆಟ್ಟವರು ಇಬ್ಬರು ನೋಡೋ ಥರ ಆಗ್ಬಿಟ್ಟಿದೆ. ನಾನೇನಾದರೂ ಇಂಥ ಕೆಟ್ಟ ರೀಲ್ಸ್ಗಳೇನಾದರೂ ಬಂದರೆ ಏನು ಮಾಡ್ತೀನಿ ಅಂತಂದರೆ, ಮೊದಲು ಕೆಟ್ಟದಾಗಿ ಕಾಮೆಂಟ್ ಹಾಕಲ್ಲ, ಫಸ್ಟು ರಿಪೋರ್ಟ್ ಮಾಡ್ತೀನಿ. ಆನಂತರ ಅವರು ವೀಡಿಯೋಗಳೇನಾದರೂ ಬಂದರೆ ಸ್ವೈಪ್ ಮಾಡ್ತೀನಿ, ನೋಡೋಕೆ ಹೋಗಲ್ಲ. ಯಾಕೆ ಅಂತಂದರೆ ನಮ್ಮಿಂದ ವ್ಯೂಸ್ ಅವ್ರಿಗೆ ಬರೋದು ಬೇಡ ಅಂತ ಸ್ವೈಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ಬರೀ ಸೆಕ್ಷುವಲ್ ಕಂಟೆಂಟ್ ಅಂತಲ್ಲ, ಕೆಲವೊಂದು ವೈಲೆನ್ಸ್ನ ಸೃಷ್ಟಿ ಮಾಡುವಂತಹ ವಿಡಿಯೋಗಳು ಕೂಡ ಬರುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರ ಜನಗಳು ಬರ್ತಾರೆ. ಕೆಲವೊಂದೊಂದು ವೈಲೆನ್ಸ್ನ ತೋರಿಸೋವಂತಹ ವಿಡಿಯೋಗಳು ಕೂಡ ಬರುತ್ತೆ. ನಾನು ಒಂದು ವಿಡಿಯೋನ ಸ್ಕ್ರಾಲ್ ಮಾಡ್ತಾ ನೋಡಿದೆ. ಯಾವ ಥರ ಅಂದರೆ, ನೀ ನನಗೇನಾದರೂ ಸಿಕ್ಕಿಲ್ಲ ಅಂದರೆ ಸಾಯಿಸ್ಬಿಡ್ತೀನಿ ಅನ್ನೋಂಥ ಹಿಂದಿದು ಒಂದು ಶಾರ್ಟ್ಸ್ ಅನಿಸುತ್ತೆ. ಅದನ್ನು ಒಂಥರ ಎಕ್ಸ್ಪ್ರೆಷನ್, ಒಳ್ಳೆ ಎಕ್ಸ್ಪ್ರೆಷನಲ್ಲಿ ಆ ಒಂದು ವಿಡಿಯೋ ಮಾಡಿದ್ದಾನೆ. ಇದನ್ನು ಎಷ್ಟು ಮಿಲಿಯನ್ ಗಟ್ಟಲೆ ಜನ ನೋಡಿದ್ದಾರೆ. ಅದಕ್ಕೆಲ್ಲ ಅಪ್ರಿಷಿಯೇಷನ್, ಇಂಥ ವಿಡಿಯೋಗಳಿಗೆ ಅಪ್ರಿಷಿಯೇಷನ್ ಬೇರೆ ಮಾಡ್ತಾರೆ. ಸಾಯಿಸ್ಬಿಡ್ತೀನಿ, ಒಂದು ಹೆಣ್ಣನ್ನು ನನಗೆ ಸಿಕ್ಕಿಲ್ಲ ಅಂದರೆ ಸಾಯಿಸ್ಬಿಡ್ತೀನಿ ಅನ್ನೋ ಮನಸ್ಥಿತಿನ ಅವನು ತೋರಿಸ್ತಾ ಇದ್ರು. ಇವ್ರುಗಳು ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ, ಅವನ ಎಕ್ಸ್ಪ್ರೆಷನ್ನ ನೋಡ್ತಾ ಇದ್ದಾರೆ. ಅವ್ನ ಕೆಟ್ಟ ಮನಸ್ಸನ್ನು ಯಾರೂ ನೋಡ್ತಾ ಇಲ್ಲ. ಇಂಥ ವಿಡಿಯೋಗಳು ಕೂಡ ಬರ್ತವೆ. ಇದನ್ನು ನೀವು ಏನು ಮಾಡಬೇಕು ಅಂತಂದರೆ, ಆದಷ್ಟು ಇಂಥ ವಿಡಿಯೋಗಳಿಗೆ ಪ್ರಮೋಟ್ ಮಾಡಬಾರ್ದು. ಇಂಥ ವಿಡಿಯೋಗಳೇನಾದರೂ ಬಂದರೆ ನೀವು ರಿಪೋರ್ಟ್ ಮಾಡಬೇಕು. ಅದರಿಂದನೇ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಇಂಥ ಕೆಟ್ಟ ಕೆಟ್ಟ ರೀಲ್ಸ್ಗಳು ಬರೋದು ಕಡಿಮೆ ಆಗುತ್ತೆ. ಇಂಥ ಕೆಟ್ಟ ರೀಲ್ಸು ಅಥವಾ ಕೆಟ್ಟ ವಿಡಿಯೋಗಳೇನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಸುಮ್ಮನೆ ಇರಬೇಡಿ. ನಾನು ನೋಡ್ತಾ ಇದ್ದೀನಿ ಅಂತ ಸುಮ್ಮನೆ ಇರಬೇಡಿ. ನನ್ನ ಜಾಗದಲ್ಲಿ ನನ್ನ ಮಗ ಅಥವಾ ನನ್ನ ಮಗಳು ನೋಡ್ತಾ ಇದ್ದಾಳೆ ಅನ್ನೋ ಮನಸ್ಥಿತಿನಲ್ಲಿ ನೀವೇನು ಮಾಡಬೇಕು, ಇದನ್ನು ರಿಪೋರ್ಟ್ ಮಾಡಬೇಕು. ಈ ಥರ ರಿಪೋರ್ಟ್ ಮಾಡೋದ್ರಿಂದ ಮಾತ್ರನೇ ನಾವು ಸ್ವಲ್ಪ ಸೋಷಿಯಲ್ ಮೀಡಿಯಾನ ನೋಡೋ ಥರ ಆಗೋದು. ಇಲ್ಲಾಂದರೆ ಮುಂದಿನ ಜನ್ರೇಷನ್ ಇದನ್ನು ನೋಡೋಕ್ಕೆ ಆಗಲ್ಲ, ಆ ಥರ ಮಾಡಿಟ್ಬಿಡ್ತಾರೆ ಅನಿಸುತ್ತೆ. ಇಂಥ ಇಂಥ ಶಾರ್ಟ್ಸ್ಗಳನ್ನ ನೋಡಿ ನೀವು ಸುಮ್ಮನೆ ಇದ್ರೂ ಪ್ರಯೋಜನ ಇಲ್ಲ. ಹಾಗೆ ಕೆಟ್ಟದಾಗ ಕಾಮೆಂಟ್ ಹಾಕಿದ್ರೂ ಪ್ರಯೋಜನ ಇಲ್ಲ. ಇದು ಕೆಟ್ಟದಾಗ ಕಾಮೆಂಟ್ ಹಾಕಿದ್ರೂ ಅವ್ರುಗಳು ಲೆಕ್ಕಕ್ಕೆ ತಗೊಳ್ಳಲ್ಲ. ಮೇಯ್ನಾಗಿ ನಾವು ಮಾಡಬೇಕಾಗಿರೋದು ಅಂತಂದರೆ ರಿಪೋರ್ಟ್ ಮಾಡಬೇಕು. ಅದರಿಂದ ಅಷ್ಟೇ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಫೇಸ್ಬುಕ್ ಆಗಿರ್ಬೋದು, ಇದನ್ನು ಸ್ವಲ್ಪ ಮುಂದಿನ ಜನ್ರೇಷನ್ ನೋಡೋ ಥರ ಇರುತ್ತೆ. ಇಲ್ಲ ಅಂತಂದರೆ ಯಾರು ನೋಡೋ ಥರ ಇರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.